ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಗ್ರಾಮ ಪಂಚಾಯತಿ ಜಯಗ್ರಾಮ್. ಇಲ್ಲಿ ನೋಡಿ, ನಮ್ಮ ಗ್ರಾಮ ಪಂಚಾಯತಿ ಜಯಗ್ರಾಮ್ನಲ್ಲಿ ಯಾವ ರೀತಿ ಲೈಬ್ರರಿ ಇದೆ ಅಂತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟು ಫೆಸಿಲಿಟೀಸ್ ಇದ್ದಾವೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಈ ಪಂಚಾಯತ್ ರಾಜ್ ಇಲಾಖೆದವರು ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಲೈಬ್ರರಿ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಲ್ಲ ನಾವು. ಇದೆಲ್ಲ ಪೋಸ್ಟರ್ಸ್ ಇದ್ದಾವೆ, ಇಲ್ಲಿ ಮ್ಯಾಗ್ಝಿನ್ಸ್ ಇದ್ದಾವೆ, ಈ ಕಡೆ ನಿಯತಕಾಲಿಕಗಳಿದ್ದಾವೆ. ಬನ್ನಿ, ಇಲ್ಲಿ ಇಷ್ಟೆಲ್ಲ ಪುಸ್ತಕಗಳಿದ್ದಾವೆ. ಇಲ್ಲಿ ಗ್ರಂಥಾಲಯದ ಮೇಲ್ವಿಚಾರಕರಾಗಿರ್ತಕ್ಕಂಥ ಶ್ರೀಮತಿ ಇವರನ್ನು ಕೇಳೋಣ. ಮೇಡಮ್, ಹೆಂಗಿದೆ ಲೈಬ್ರರಿ? ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಾ ಇದ್ದಾರೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಮಾಡ್ತಾ ಇದ್ದೀರಿ ಅದನ್ನು? ಬೆಳಗ್ಗೆ 1 ಗಂಟೆಯಿಂದ 9 ಗಂಟೆಯಿಂದ 1 ಗಂಟೆ ತನಕ. ಹಾಂ ರೀ. ಮಧ್ಯಾಹ್ನ 3 ಗಂಟೆಯಿಂದ 6:30 7 ಗಂಟೆ ತನಕ. ನೋಡಿ, ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಮತ್ತು ಆಮೇಲೆ 3ರಿಂದ 5ವರೆಗೆ ಅಂತ ಹೇಳ್ತಾ ಇದ್ದಾರೆ. 6 ಗಂಟೆ ತನಕ. 6 ಗಂಟೆ ತನಕ. ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಲೈಬ್ರರಿ ಮೇಂಟೈನ್ ಮಾಡ್ತಾ ಇದೆ. ಈ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಿಂದ ಗ್ರಾಮ ಪಂಚಾಯತ್ಗಳಲ್ಲಿ ಒಂದೊಂದು ಲೈಬ್ರರಿ ಇದೆಯೇ. ಆ ಲೈಬ್ರರಿಯಲ್ಲಿ ಎಲ್ಲ ಪುಸ್ತಕಗಳಿದ್ದಾವೆ. ಇಲ್ಲಿ ವಿದ್ಯಾರ್ಥಿಗಳು ಓದ್ತಕ್ಕಂಥದ್ದು, ಯಾವುದೇ ಪದವೀಧರರು ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ಈ ರೀತಿ ಟೇಬಲ್ ಇದೆ, ಬುಕ್ಸ್ ಇದ್ದಾವೆ. ಇಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ. ಓಕೆ, ನಾವು ಒಬ್ಬೊಬ್ಬರನ್ನ ಕೇಳೋಣ. ಏನು ಹೆಸರಪ್ಪ ನಿಂದು? ಗೋವರ್ಧನ್. ಹೇಗಿದೆ ಈ ಗ್ರಂಥಾಲಯ? ಯಾವ ರೀತಿ ನೀನು ಸ್ಟಡಿ ಮಾಡ್ತಾ ಇದೀಯಾ? ಚೆನ್ನಾಗಿ ಮಾಡ್ತಾ ಇದೀಯಾ? ಓಕೆ. ಎಷ್ಟನೇ ಕ್ಲಾಸ್ ನೀನು? 7th. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಕೂಲ್ಗೆ ಹೋಗ್ತಾ ಇದೆಯಾ? 9 ಗಂಟೆಗೆ. ಇಲ್ಲಿ ಲೈಬ್ರರಿಗೆ ಎಷ್ಟು ಗಂಟೆಗೆ ಬರ್ತಾ ಇದೆಯಾ? 4 ಗಂಟೆಗೆ. ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀಯಾ ಸ್ಟಡಿ ಮಾಡಿ? 6 ಗಂಟೆಗೆ. ಓಕೆ, ಈ ಕಡೆ ನೋಡೋಣ. ಇವರು ಸರ್, ನಿಮ್ಮ ಹೆಸರೇನಮ್ಮ? ಅವಂತಿ. ಎಷ್ಟನೇ ಕ್ಲಾಸ್ ನೀನು? 7th ಸ್ಟ್ಯಾಂಡರ್ಡ್. ನಿಮಗೆ ಯಾವ ರೀತಿ ಈ ಲೈಬ್ರರಿ ಉಪಯೋಗ ಆಗ್ತಾ ಇದೆ? ಸಾಕಷ್ಟು ಪುಸ್ತಕಗಳನ್ನು ನಾವು ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ನಿಮಗೆಲ್ಲ ಈ ಸ್ಕೂಲ್ಗೆ ಸಂಬಂಧಪಟ್ಟಾಗೆ ಪುಸ್ತಕಗಳು ಸಿಗ್ತಾ ಇದ್ದಾವೆ? ಸಿಗ್ತಾ ಇದ್ದಾವೆ. ಓಕೆ, ನಿಮ್ಮ ಹೆಸರೇನಮ್ಮ? ಅವಂತಿ. ಎಷ್ಟನೇ ಕ್ಲಾಸ್ ನೀನು? 7ನೇ ಕ್ಲಾಸು. ನಿನಗೆ ಇಲ್ಲಿ ಇತಿಹಾಸ ಮತ್ತು ಸಮಾಜಶಾಸ್ತ್ರ, ಗಣಿತ, ವಿಜ್ಞಾನದ ಬಗ್ಗೆ ಪುಸ್ತಕಗಳು ಸಿಗ್ತಾ ಇದ್ದಾವೆ? ಸಿಗ್ತವೆ. ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದೀನು? ನಿಮ್ಮ ತಂದೆ ಹೆಸರು ಯಾವ ನಿಮ್ಮದು? ಜಯಗ್ರಾಮ್. ಮುಂದೆ ನೀನು ಏನಾಗಬೇಕಂತ ಮಾಡಿದೀಯ? ಇಂಜಿನಿಯರ್. ಓಕೆ, ನಾನು ಮುಂದೆ ಹಾಗೆ ಕೇಳ್ತಾ ಇದ್ದೀನಿ. ಏನು ಹೆಸರಮ್ಮ ನಿಂದು? ಶಿರೀಷ. ಎಷ್ಟನೇ ಕ್ಲಾಸ್ ನೀನು? 7th ಸ್ಟ್ಯಾಂಡರ್ಡ್. ನೀ ಏನು ಮುಂದೆ ಏನಾಗಬೇಕಂತ ಮಾಡಿದೀಯಾ? ಲಾಯರ್. ಇಲ್ಲಿ ನಿನಗೆ ಲಾಗೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳು ಸಿಗ್ತಾ ಇದ್ದಾವೆ? ಸಿಗ್ತಾ ಇಲ್ಲ. ಯಾಕೆ? ಹಾಗಾದರೆ ನಿಮಗೆ ಇನ್ನು ಲಾಗೆ ಸಂಬಂಧಪಟ್ಟಾಗೆ ಭಾರತದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪುಸ್ತಕಗಳು ಬೇಕು ನಿಮಗೆ, ಹೌದಾ? ಹಾಗಾದರೆ ನೀವು ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ಒಂದು ಮೆಸೇಜ್ ಮಾಡಬೇಕು. ಸರ್, ದಯಮಾಡಿ ನಮಗೆ ಈ ಸಂವಿಧಾನ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಲಾ ಬಗ್ಗೆ ಪುಸ್ತಕಗಳು ಬೇಕು ಅಂತಕ್ಕಂಥ ಒಂದು ಮೆಸೇಜ್ ಹೇಳಿ ನೋಡೋಣ. ಹೇಳಿ ಸರ್. ನಮಗೆ ಲಾ ಬಗ್ಗೆ ಪುಸ್ತಕಗಳು ಬೇಕು ಸರ್ ನಮಗೆ. ಹೌದಾ? ಓಕೆ, ಇದನ್ನು ಪ್ರಿಯಾಂಕ ಖರ್ಗೆ ಅವರು ಮನದಟ್ಟಾಗಿ ಈ ಮೆಸೇಜನ್ನು ವೀಕ್ಷಣೆ ಮಾಡಬೇಕು. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಲಾಯರ್ ಆಗಬೇಕಂತಕ್ಕಂಥ ಒಂದು ಕನಸಿದೆಯಲ್ಲ, ಅದಕ್ಕಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಂಥಾಲಯಗಳಲ್ಲಿ ಅತಿ ಹೆಚ್ಚಾಗಿ ಈ ಸಂವಿಧಾನದ ಬಗ್ಗೆ ಮತ್ತು ಈ ಲಾ ಬಗ್ಗೆ ಇರ್ತಕ್ಕಂಥ ಪುಸ್ತಕಗಳು ಬೇಕು ನಿಮಗೆ, ಹೌದಾ? ಓಕೆ, ನಿಮ್ಮ ಹೆಸರೇನಮ್ಮ? ನೀವು ಮುಂದೆ ಏನಾಗಬೇಕು ಮಾಡ್ತೀರಾ? ಡಾಕ್ಟರ್. ನಿಮಗೆ ಎಂಥ ಪುಸ್ತಕಗಳು ಬೇಕು ಈ ಗ್ರಾಮ ಪಂಚಾಯತ್ ಲೈಬ್ರರಿಯಲ್ಲಿ? ಸರ್, ನೋಡ್ತಾ ಇದೆ ಪ್ರಿಯಾಂಕಾ ಖರ್ಗೆ ಸಾಬ್ ಅವರೇ, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗ್ತಕ್ಕಂಥ ಕನಸಿದೆ. ಸೊ ಆ ಡಾಕ್ಟರ್ ಆಗ್ತಕ್ಕಂಥ ಕನಸುಗಳು ನಮ್ಮ ಕನ್ನಡ ಮಾಧ್ಯಮದಲ್ಲೇ ಪುಸ್ತಕಗಳು ಬೇಕು ನಮಗೆ. ಇಂಗ್ಲೀಷ್ ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಬರೋದಿಲ್ಲ, ಹೌದಲ್ಲಮ್ಮ? ಹೌದಾ? ಕನ್ನಡ ಮಾಧ್ಯಮದಲ್ಲಿ ಬೇಕು ನಮಗೆ. MBBS ಇಂಜಿನಿಯರಿಂಗ್ ಆಗಬೇಕಂದ್ರೆ ಯಾರು ಇವರು ಹೇಳ್ತಾರಲ್ಲ, ನಿಮ್ಮ ಹೆಸರೇನಮ್ಮ? ಅವಂತಿ. ನೀವು ಇಂಜಿನಿಯರಿಂಗ್ ಆಗಬೇಕಂತ ಅಂದ್ಕೊಂಡಿದ್ದೀರ, ಹೌದಾ? ಗ್ರಾಮೀಣ ಸರ್ಕಾರಿ ಕಾಲೇಜುಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೇಳೋದಿಲ್ಲ, ಭಾಳಷ್ಟು ಕಡಿಮೆ, ಹೌದಾ? ಆ ಇಂಜಿನಿಯರಿಂಗ್ ಆಗ್ತಕ್ಕಂಥ ಪುಸ್ತಕಗಳು ಕನ್ನಡದಲ್ಲೇ ಇರಬೇಕು, ಹೌದಾ? ಹಾಗಾಗಿ ಈಗ ಏನು ಇವರು ಅವಂತಿ ಇವ್ರಿಗೂ ಸಹ MBBS ಆಗಬೇಕಂತ ಇದೆ. ಅವರಿಗೆ ಅಚ್ಚುಕಟ್ಟಾಗಿ ಕನ್ನಡ ಮಾಧ್ಯಮದಲ್ಲಿ MBBS ಆಗ್ತಕ್ಕಂಥ ಪುಸ್ತಕಗಳು ಬೇಕು. ನಿನ್ನ ಹೆಸರೇನಮ್ಮ? ಏನಾಗಬೇಕಂತ ಮಾಡಿದೆ ನಿಮ್ಮ ಮುಂದೆ? ಟೀಚರ್, ಹೌದಾ? ನಿನ್ನ ಪ್ರೊಫೆಷನ್ ಟೀಚರ್. ಪುಸ್ತಕಗಳು ಸಿಗ್ತಾ ಇದೆ ನಿನಗೆ?
ಎಂಥ ಪುಸ್ತಕಗಳು ಬೇಕು ನಿಮಗೆ? ಟೀಚರ್ ಆಗ್ತಕ್ಕಂಥ ಪುಸ್ತಕಗಳು ಬೇಕು, ಹೌದಾ? ನೋಡಿ, ಈ ನಮ್ಮ ಕರ್ನಾಟಕದ ಎಲ್ಲ ಈ ಕನ್ನಡ ಬೆಳೆಸ್ತಕ್ಕಂಥ ಮನಸ್ಸುಗಳಿದ್ದಾವಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಲೈಬ್ರರಿ, ಇಲ್ಲಿರ್ತಕ್ಕಂಥ ಪುಸ್ತಕಗಳಿದ್ದಾವೆ. ಇಲ್ಲಿ ಅಶೋಕ ಚಕ್ರವರ್ತಿ ಆಗಿರ್ಬೋದು, ಮತ್ತು ಆಮೇಲೆ ಶಿವಾಜಿ ರಾಜರಾಗಿರ್ಬೋದು, ಬೇರೆ ಬೇರೆ ಈ ಇತಿಹಾಸ ಹೋಲಿರ್ತಕ್ಕಂಥ ಪುಸ್ತಕಗಳು ಇದ್ದಾವೆ ಇಲ್ಲಿ. ಅದರ ಜೊತೆಯಲ್ಲೇ ಸಹ ನಮಗೇನು ಬೇಕು ಅಂತಕ್ಕಂಥದ್ದಂದರೆ, ಇಷ್ಟೆಲ್ಲ ವಿದ್ಯಾರ್ಥಿಗಳು ಮತ್ತು ಈ ಊರಿನ ಅಭಿಮಾನಿಗಳು ಇದ್ದಾರಲ್ಲ, ಇವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾಧ್ಯಮದಲ್ಲೇ ಇಂಜಿನಿಯರು, MBBS ಮತ್ತು ಇನ್ನಿತರ ಕೋರ್ಸ್ಗಳಿಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಇಂಥ ಎಲ್ಲ ಪುಸ್ತಕಗಳು ನಮ್ಮ ಕನ್ನಡ ಮಾಧ್ಯಮದಲ್ಲೇ ಸಿಗಬೇಕು. ಅಂದಾಗ ಮಾತ್ರ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಹೆಸರನ್ನು, ಕರ್ನಾಟಕ ರಾಜ್ಯದ ಹೆಸರನ್ನು ಕೀರ್ತಿಯಾಗಿ ಮರುಪಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಅಂತಕ್ಕಂಥದ್ದು. ಇದು ಜಯಗ್ರಾಮ್ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ರಾತ್ರಿ ಹಗಲು ಎನ್ನದೇ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇಲ್ಲಿರ್ತಕ್ಕಂಥ ಈ ಮೇಲ್ವಿಚಾರಕರಿದ್ದಾರಲ್ಲ, ಅವರು ಸಹ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಸ್ಟಡಿ ಮಾಡಿಸ್ತಾ ಇದ್ದಾರೆ. ಇದನ್ನು ನಾವು ಮೆಚ್ಚುಗೆ ಒಪ್ಪಿಸ್ತಕ್ಕಂಥದ್ದು. ಜೈ ಹಿಂದ್, ಜೈ ಕರ್ನಾಟಕ.